ನಮಸ್ಕಾರ. ವೈಭವ್ ಸೂರ್ಯವಂಶಿ ಆರ್ಭಟಕ್ಕೆ ಧೂಳಿಪಟವಾಯಿತು ಚೆನ್ನೈ ತಂಡ. ಆರ್ಆರ್ ವಿರುದ್ಧ ಸಿಎಸ್ಕೆಗೆ ಹೀನಾಯ ಸೋಲು. ವಿಶ್ವ ದಾಖಲೆ ನಿರ್ಮಿಸಿದ ರಾಜಸ್ಥಾನ್ ಟೀಮ್. ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ನಡುವಿನ ಐಪಿಎಲ್ ಪಂದ್ಯ ಹೇಗಿತ್ತು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತಲೂ ಮುನ್ನ ಯಾರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ, ಸೊ ದಯವಿಟ್ಟು ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ಗುವಾಹಟಿಯಲ್ಲಿ ನಡೆದ ಐಪಿಎಲ್ 2026ರ ಮೂರನೇ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನ 8 ವಿಕೆಟ್ಗಳಿಂದ ಸೋಲಿಸಿದ ರಾಜಸ್ಥಾನ ರಾಯಲ್ಸ್ ತಂಡ ಈ ಆವೃತ್ತಿಯನ್ನ ಗೆಲುವಿನೊಂದಿಗೆ ಆರಂಭಿಸಿದೆ. ಈ ಮೂಲಕ ಸಿಎಸ್ಕೆ ವಿರುದ್ಧ ತನ್ನ ಅಜೇಯ ಓಟವನ್ನ ಮುಂದುವರೆಸಿದೆ. ಸ್ನೇಹಿತರೆ, ಕಳೆದ ಆವೃತ್ತಿಯಲ್ಲಿ ಚೆನ್ನೈ ವಿರುದ್ಧ ಆಡಿದ್ದ 2 ಪಂದ್ಯಗಳನ್ನ ಗೆದ್ದಿದ್ದ ರಾಜಸ್ಥಾನ ಇದೀಗ ಈ ಆವೃತ್ತಿಯಲ್ಲಿಯೂ ತನ್ನ ಗೆಲುವಿನ ಓಟವನ್ನ ಮುಂದುವರೆಸಿ ಈ ಪಂದ್ಯದಲ್ಲಿ ಚೆನ್ನೈ ತಂಡಕ್ಕೆ ಹೀನಾಯ ಸೋಲನ್ನ ಉಣಿಸಿದೆ. ಈ ಮೂಲಕವಾಗಿ 2 ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಪಡೆದುಕೊಂಡು ಆರ್ಆರ್ ತಂಡ ಟೂರ್ನಿಯಲ್ಲಿ ಗೆಲುವಿನ ಶುಭ ಆರಂಭ ಮಾಡಿದೆ. ಸ್ನೇಹಿತರೆ, ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಸಿಎಸ್ಕೆ ಕೇವಲ 127 ರನ್ಗಳಿಗೆ ಆಲ್ಔಟ್ ಆಯಿತು. ಈ ಗುರಿಯನ್ನ ಬೆನ್ನಟ್ಟಿದ ರಾಜಸ್ಥಾನ ಪರ 15 ವರ್ಷದ ವೈಭವ್ ಸೂರ್ಯವಂಶಿಯ ಅಬ್ಬರದ ಆಟದ ನೆರವಿನಿಂದಾಗಿ ಇನ್ನೂ 47 ಎಸೆತಗಳು ಬಾಕಿ ಇರುವಂತೆ ತಂಡ ಗೆಲುವಿನ ದಡ ಮುಟ್ಟಿತು. ಸ್ನೇಹಿತರೆ, ಇದಕ್ಕೂ ಮುನ್ನ ಗುವಾಹಟಿಯ ಬರ್ಜಾಪಾರಾ ಸ್ಟೇಡಿಯಂನಲ್ಲಿ ಆರಂಭಗೊಂಡ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಬೇಕಾಯಿತು ಚೆನ್ನೈ ತಂಡ. ಆರಂಭದಿಂದಲೇ ಪಂದ್ಯದ ಮೇಲೆ ಸಂಪೂರ್ಣ ಪ್ರಾಬಲ್ಯವನ್ನ ಆರ್ಆರ್ ಬೌಲರ್ಗಳು ಸಾಧಿಸಿದರು. ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಸಿಎಸ್ಕೆ ತಂಡದ ಅಗ್ರ ಕ್ರಮಾಂಕದ ಬ್ಯಾಟ್ಸ್ಮನ್ಗಳನ್ನ ನಾಂಡ್ರೆ ಬರ್ಗರ್ ಹಾಗೂ ಜೆಫ್ರ ಆರ್ಚರ್ ಒಟ್ಟಾಗಿ ಕೆಡವಿದರು. T20 ವಿಶ್ವಕಪ್ನಲ್ಲಿ ಯಶಸ್ವಿ ಪ್ರದರ್ಶನ ನೀಡಿದ ಸ್ಯಾಮ್ಸನ್ ಚೆನ್ನೈ ಪರ ತಮ್ಮ ಚೊಚ್ಚಲ ಪಂದ್ಯದಲ್ಲಿ ಕೇವಲ 6 ರನ್ ಗಳಿಸುವ ಮೂಲಕ ನಿರಾಸೆ ಮೂಡಿಸಿದರು. ನಾಯಕ ಋತುರಾಜ್ ಗಾಯಕ್ವಾಡ್ ಕೂಡ 6 ರನ್ಗಳಿಗೆ ಔಟ್ ಆದರು. ಆಲ್ರೌಂಡರ್ ಶಿವಂ ದುಬೆಯ ಇನ್ನಿಂಗ್ಸ್ ಕೂಡ ಬೇಗನೆ ಮುಗಿದು ಹೋಯಿತು. ಪರಿಣಾಮವಾಗಿ ಚೆನ್ನೈ 51 ರನ್ಗಳಿಗೆ 5 ವಿಕೆಟ್ ಕಳೆದುಕೊಂಡಿತು ಮತ್ತು 94 ರನ್ಗಳಿಗೆ 9 ವಿಕೆಟ್ಗಳನ್ನ ಕಳೆದುಕೊಂಡಿತು. ಹೀಗಿದ್ದಾಗ 100 ರನ್ ತಲುಪುವುದು ಕೂಡ ಅಸಂಭವವೆಂದು ತೋರುತ್ತಿತ್ತು. ಆದರೆ 8ನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಿದ ಜೇಮಿ ಓವರ್ಟನ್ ನಿರ್ಣಾಯಕ 43 ರನ್ಗಳ ಇನ್ನಿಂಗ್ಸ್ ಆಡಿ ತಂಡವನ್ನ ಮುಜುಗರದಿಂದ ಪಾರು ಮಾಡಿದರು. ಸ್ನೇಹಿತರೆ, ಇದರೊಂದಿಗೆ ಸಿಎಸ್ಕೆ 127 ರನ್ ಬಾರಿಸಿತ್ತು. ಈ ಅಲ್ಪ ಮೊತ್ತದ ಗುರಿಯನ್ನ ಬೆನ್ನಟ್ಟಿದ ರಾಜಸ್ಥಾನ ತಂಡದ ಪರ ವೈಭವ್ ಸೂರ್ಯವಂಶಿ ಬ್ಯಾಟಿಂಗ್ ನಲ್ಲಿ ಗುರಿ ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂದು ಕಾಯುವುದಷ್ಟೇ ಬಾಕಿ ಇತ್ತು. ಆದ್ಯಾಗೂ ಕಾರ್ತಿಕ್ ಶರ್ಮಾರವರ ಮೊದಲ ಓವರ್ನಲ್ಲಿ ವೈಭವ್ ನೀಡಿದ್ದ ಕ್ಯಾಚ್ ಹಿಡಿದಿದ್ರೆ ಮೊದಲ ಓವರ್ನಲ್ಲಿ ಎಲ್ಲ ಭರವಸೆಗಳು ಭಗ್ನವಾಗ್ತಾ ಇದ್ವು. ತಮ್ಮ ಮೊದಲ ಎಸೆತವನ್ನ ಎದುರಿಸಿದ ವೈಭವ್ ಹೈ ಶಾಟ್ ಬಾರಿಸಿದರು, ಆದರೆ ಕಾರ್ತಿಕ್ ಅದನ್ನ ಹಿಡಿಯಲು ಸಾಧ್ಯವಾಗಿಲ್ಲ. ಇದರ ಲಾಭ ಪಡೆದುಕೊಂಡ ವೈಭವ್ ಕೇವಲ 15 ಬಾಲ್ಗಳಲ್ಲಿ ಹಾಫ್ ಸೆಂಚುರಿ ಬಾರಿಸಿದರು. ವೈಭವ್ ಜೊತೆಗೆ ಸ್ಟಾರ್ ಓಪನರ್ ಯಶಸ್ವಿ ಜೈಸ್ವಾಲ್ ಸಂಯೋಜಿತ ಇನ್ನಿಂಗ್ಸ್ ಆಡಿ ಕೇವಲ 12.1 ಓವರ್ಗಳಲ್ಲಿ ತಂಡವನ್ನ ಗೆಲುವಿನ ದಡ ಮುಟ್ಟಿಸಿದರು. ಸ್ನೇಹಿತರೆ, ಇದರೊಂದಿಗೆ ಆರ್ಆರ್ ಈ ಪಂದ್ಯದಲ್ಲಿ 8 ವಿಕೆಟ್ಗಳ ಏಕಪಕ್ಷೀಯ ಗೆಲುವು ದಾಖಲಿಸಿದೆ. ಸ್ನೇಹಿತರೆ, ಈ ಮುಖ್ಯವಾಗಿ ಚೆನ್ನೈ ತಂಡಕ್ಕೆ ಮೊದಲ ಪಂದ್ಯದಲ್ಲೇ ಹೀನಾಯ ಸೋಲನ್ನ ಉಣಿಸಿದೆ ಅಂತ ಹೇಳಬಹುದು. ಅಂತಿಮವಾಗಿ ವೈಭವ್ 17 ಎಸೆತಗಳಿಂದ 52 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರೆ ಜೈಸ್ವಾಲ್ 38 ರನ್ ಬಾರಿಸಿ ಅಜೇಯರಾಗಿ ಉಳಿದುಕೊಂಡರು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.